ಅವರೇ ನೀವು ಹೇಳಿದ್ರಿ ಒಂದು ಮಾತು, ಸೀರಿಯಲ್ ಶುರು ಮಾಡಿದ್ದು ನಾವು ಅಂತ ಕಾಂಗ್ರೆಸ್ ಹೇಳಿದ್ರು. ಆ ಸೀರಿಯಲಲ್ಲಿ ಯಾರ್ಯಾರು ಆ್ಯಕ್ಟರ್ ಇದ್ರೋ ಅವರೆಲ್ಲ BJP ಅಡ್ವರ್ಟೈಸ್ಮೆಂಟಲ್ಲಿದ್ದಾರೆ ಇವತ್ತು. ನಿನ್ನೆ ತಾನೇ ಬಂತು, ಮಂದಿರ್ ವಹಿ ಬನಾಯ ಅಂತ ಒಂದು ಹೊಸ ಕ್ಯಾಂಪೇನ್ ಶುರು ಮಾಡಿದ್ದಾರೆ BJP ಅವರು. ಚರ್ಚೆ ಶುರು ಮಾಡೋಣ. ಸುರಭಿ ಹೊಡಿಗೆರೆ BJP ವಕ್ತಾರರು, ಶರತ್ ಕುಮಾರ್ ಹಿಂದೂ ಜನಜಾಗೃತಿ ವೇದಿಕೆ, ಜಗದೀಶ್ ಸದಂ ಆಮ್ ಆದ್ಮಿ ಪಾರ್ಟಿ ವಕ್ತಾರರು, ನಮಸ್ಕಾರ. ಅಬ್ದುಲ್ ರಜಾಕ್ ಮುಸ್ಲಿಂ ಚಿಂತಕರು, ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠದಿಂದ ನಮ್ಮೊಂದಿಗೆ ಝೂಮಲ್ಲಿದ್ದಾರೆ. ರಜಾಕ್ ಅವರೇ, ಈಗ ನೋಡಿ, ಹೋಗ್ತೀವಿ ಅಂತ ಹೇಳಿದರು. ಇದೇ ಚರ್ಚೆಯಲ್ಲಿ ಮಹಾಭಾರತದಲ್ಲಿ ಕಾಂಗ್ರೆಸ್ ವಕ್ತಾರರು ಬಂದು ಹೇಳಿದ್ರು, ನಮ್ಮ ಲೀಡರ್ಸ್ ಎಲ್ಲ ಹೋಗ್ತಾರಪ್ಪ, ಅದರಲ್ಲೇನಿದೆ, ಹೋಗ್ತೀವಿ ಅಂತ ಹೇಳಿದ್ರು. ಪ್ರಶ್ನೆ ಕೇಳಿಸ್ಕೊಬಿಡಿ, ಗ್ಯಾರಂಟಿ ಹೋಗ್ತಾರೆ, ಕೇಳಿಸ್ಕೊಳ್ಳಿ. ಇವತ್ತು ಹೋಗಲ್ಲ ಅಂತಾರೆ. ಅದು ಸ್ಮಿತಾ ಅವರೇ ಹೇಳ್ತಿರು, ಚರ್ಚೆ ಶುರು ಆಗೋಕ್ಕಿಂತ ಮುಂಚೆ ರೆಸ್ಪೆಕ್ಟ್ಫುಲಿ ಡಿಕ್ಲೈನ್ ಅಂತ. ಇದು ಮಂದಿರ ಉದ್ಘಾಟನೆ, ಇದು RSS BJP ಕಾರ್ಯಕ್ರಮ ಹೇಗಾಯಿತು ರಜಾಕ್? ಇದು ದೇಶದ ಭವ್ಯ ಮಂದಿರ ಇದು ರಜಾಕ್. ನಿರಂಜನ್ ನೋಡಿ, BJP ಹುಟ್ಟಕ್ಕಿಂತ ಒಂದು 100 ವರ್ಷಗಳ ಹಿಂದೆನೆ 1885ರಲ್ಲಿ ಫಸ್ಟು ಮಹಾಂತ್ ರಘುಬೀರ್ ದಾಸ್ ಅವರು ಫಸ್ಟ್ ಪೆಟಿಷನ್ ಅನ್ನ ಹಾಕಿದ್ದು. ಇನ್ನ BJP ಹುಟ್ಟಲೇ ಇರಲಿಲ್ಲ. ಅದಕ್ಕೂ 100 ವರ್ಷದಿಂದ, ಇದು 140 ವರ್ಷ ಹಳೆ ಇತಿಹಾಸ ಹೇಳ್ತಿರೋದು ನಿಮಗೆ, ಅರ್ಥ ಆಯ್ತಾ? 1949ನಲ್ಲಿ ಫಸ್ಟು ಅಲ್ಲಿ ಹೋಗಿ ಮಧ್ಯರಾತ್ರಿ ವಿಗ್ರಹಗಳನ್ನು ಇಟ್ರಲ್ಲ, ಆವಾಗಿನವರೆಗೂ ಮುಸಲ್ಮಾನರು ಆ ಮಸೀದಿಯಲ್ಲಿ ನಮಾಜನ್ನು ಮಾಡ್ತಿದ್ರು. ನಮಾಜನ್ನು ಸ್ಟಾಪ್ ಮಾಡಿಸಿದ್ದು ಕಾಂಗ್ರೆಸ್, ಬೀಗ ತೆಗೆದಿದ್ದು ಕಾಂಗ್ರೆಸ್, ಆರ್ಡಿನೆನ್ಸ್ ತಂದಿದ್ದು ಕಾಂಗ್ರೆಸ್. BJP ಸಪೋರ್ಟ್ ಮಾಡಿಲ್ಲ. ಇಲ್ಲಾಂದರೆ ಒಂದು ಏನೋ ಗಲಭೆ ಇಲ್ಗಬೆ ಏನೂ ಇಲ್ದಿರ ಯಾರ ಪ್ರಾಣನೂ ಅಲ್ಲಿ ಕೊಡಬೇಕಾಗಿರಲಿಲ್ಲ. 3000 ಜನ ಹುತಾತ್ಮರಾದ್ರಲ್ಲ ಈ ಗಲಭೆಯಲ್ಲಿ, ಅದೆಲ್ಲ ಆಗೋದೇನು ಬೇಕಾಗಿರಲಿಲ್ಲ. BJP ಸಪೋರ್ಟ್ ಮಾಡಬೇಕಾಗಿತ್ತು, ಆರ್ಡಿನೆನ್ಸ್ಗೆ ಸಪೋರ್ಟ್ ಮಾಡಲಿಲ್ಲ. ಬೀಗ ತೆಗೆದ್ರು, ಎಲ್ಲ ಮಾಡಿದ್ರು, ಮಾಡಿದ್ದೆಲ್ಲ ಕಾಂಗ್ರೆಸ್ಸು. ಲಾಸ್ಟ್ನಲ್ಲಿ ಬಂದ್ಬಿಟ್ಟು 1989ನಲ್ಲಿ ಶಿಲಾನ್ಯಾಸನ ಪರ್ಫಾರ್ಮ್ ಮಾಡಿದ್ರು ರಾಜೀವ್ ಗಾಂಧಿ. ಆವಾಗಲೂ ಏನಿಲ್ಲ. ಇವರ ಮೂವ್ಮೆಂಟು 84ಅಲ್ಲಿ ಶುರು ಆಯ್ತಲ್ಲ, ರಾಮ್ ಜನ್ಮಭೂಮಿ ಮೂವ್ಮೆಂಟ್ ಅಂತ. ಅಲ್ಲಿಂದ ರಾಜಕಾರಣಕ್ಕೋಸ್ಕರ, ಈ ಮಾತು LK ಅಡ್ವಾಣಿ ಅವರು ಸ್ವತಃ ಹೇಳಿದ್ದಾರೆ, ರಾಜಕಾರಣಕ್ಕೋಸ್ಕರ ಈ ರಥಯಾತ್ರೆ ಎಲ್ಲ ತೆಗೆದು ಎಲ್ಲ ಮಾಡಿ ಇದನ್ನ ಶುರು ಮಾಡಿ ಏನೋ ಒಂದು ಹಂತಕ್ಕೆ ಬಂತು. ಇವತ್ತು ನೀವು ಒಂದು ಮಂದಿರವನ್ನು ಓಪನ್ ಮಾಡುವಾಗ, ಒಂದು ಇನಾಗ್ರೇಷನ್ ಮಾಡುವಾಗ ನೋಡಿ, ನಾನೊಬ್ಬ ಮುಸಲ್ಮಾನನಾಗಿ ಮಾತನ್ನ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಯಾವುದೇ ಚಿಕ್ಕ ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ದರೆ, ಇವಾಗ ಅಬ್ದುಲ್ ಅಜೀಮ್ BJPನವರು, ಇವಾಗ CM ಇಬ್ರಾಹಿಂ JDSನವರು, ಅಬ್ದುಲ್ ಅಜೀಮ್, CM ಇಬ್ರಾಹಿಂ ಹಾಗೂ ಜಮೀರ್ ಅಹಮದ್ ಖಾನ್ನ ಮೂವರನ್ನು ನೀವು ಒಂದು ಸ್ಟೇಜಲ್ಲಿ ನೋಡ್ಬೋದು. ಮೊನ್ನೆ ಅಷ್ಟೇ ನಮ್ಮ ಹಜರತ್ ಯಕೀನ್ ಶಾ ವಲಿ ದರ್ಗಾದ ಉರುಸ್ ನಡೀತು, ಅಲ್ಲಿ 3 ಗಣ್ಯರು ಅಲ್ಲಿದ್ದರು ಸ್ಟೇಜ್ ವೇದಿಕೆ ಮೇಲೆ. ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ನೋಡಿ, ಪಕ್ಷಗಳನ್ನು ಬಿಟ್ಟು ಇದು ದೇವರ ಕಾರ್ಯಕ್ರಮ, ದೇವರ ಮನೆಯ ಉದ್ಘಾಟನೆ. ಸೋನಿಯಾ ಗಾಂಧಿ ಕೇಳಿ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಸುರಭಿ ಇದ್ದಾರೆ, ಅವ್ರ ಮಾತನ್ನ ಕೇಳೋಣ. ಇವತ್ತು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ನಾಗ್ಪುರಿಂದ ಬಂದ ಆದೇಶವನ್ನ ತಗೊಂಡು ಆ ಟ್ರಸ್ಟಿಗೆ ಏನು ಆದೇಶ ಕೊಡ್ತಿದಾರೋ ಅವ್ರು ಅಷ್ಟನ್ನೇ ಮಾಡ್ತಿದ್ದಾರೆ. ಇಷ್ಟರವರೆಗೆ HD ಕುಮಾರಸ್ವಾಮಿ ಅವರು ವಿರೋಧದಲ್ಲೇ ಇದ್ದಿದ್ದು. ಕಾಂಗ್ರೆಸ್ ನಿಲುವು ಏನಿತ್ತು ಅದೇ JDS ನಿಲುವು. ಮೋದಿ ಕಾಲ್ ಮಾಡ್ತಿದ್ದಾರೆ ನಮಗೆ 100% ಎಲ್ಲ ನಾಗ್ಪುರಿಂದ ಆಗದ್ ಮಾರ, ಏನು ಅರ್ಥ ಆಗಲ್ವಾ? ಇಷ್ಟು ದಿನ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಏನ್ ನಿಲುವು ಇತ್ತು ಅದೇ ಕುಮಾರಣ್ಣನ ನಿಲುವು ಇರ್ತಾ ಇತ್ತು. ಇವತ್ತು ಬರೀ BJP ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವ ಕಾರಣಕ್ಕೆ ಇವಾಗ HD ಕುಮಾರಸ್ವಾಮಿ ಅವ್ರಿಗೂ ಆಹ್ವಾನ ಬರುತ್ತೆ. ಇದು ರಾಜಕಾರಣ ಅಲ್ವಾ? ದುರಾದೃಷ್ಟಕರ ಏನು ಅಂತ ಹೇಳಿದ್ರೆ, ಇವತ್ತು ಹಿಂದೂ ಸಮಾಜ ಡಿವೈಡ್ ಆಗ್ತಿದೆ ಒಂದು ಮಂದಿರ ನಿರ್ಮಾಣದಿಂದ. ನರೇಂದ್ರ ಮೋದಿ ಅವರು ನಿಮಿಷ ಒಬ್ಬರೇ ಮಾತಾಡಿದೀರಾ, ಹಾಗಾಗಿ ಬೇರೆಯವ್ರು ಮಾತಾಡೋದು ಕೇಳಿಸ್ಕೊಬೇಡಿ. ಸುರಭಿ ಅವರು ಆದ್ಮೇಲೆ ರಾಜಶೇಖರಾನಂದ ಶ್ರೀಗಳು ಹೇಳ್ಬೇಕು. ನಾವೆಲ್ಲರೂ ಕೂಡ ಅಂದ್ರೆ ಜನಸಾಮಾನ್ಯರು ಭಾವಿಸಿರೋದು, ಅಯೋಧ್ಯೆಯಲ್ಲಿ ಆಗ್ತಾ ಇರುವ ರಾಮ ಮಂದಿರ ನಿರ್ಮಾಣ, ಅದರ ಉದ್ಘಾಟನೆ ಇಡೀ ದೇಶದ ಧಾರ್ಮಿಕ ಸಮಿಷ್ಟಿ, ಇಡೀ ದೇಶದ ಸಾಂಸ್ಕೃತಿಕ ಅಸ್ಮಿತೆಯ ಏಕೀಕರಣ. ರಜಾಕ್ ಅವರು ಹೇಳ್ತಿದ್ದಾರೆ ಇಲ್ಲೂ ಧ್ರುವೀಕರಣ, ಇದು ಇಬ್ಬಾಗ ಆಗ್ತಾ ಇರೋದು, ಇದನ್ನ ಒಡಿತಾ ಇರೋದು. ನಿಮ್ಗೆ ಹಂಗ ಅನಿಸ್ತಿದ್ಯಾ ಸುರಭಿ ಅವರೇ? ಕಾಂಗ್ರೆಸ್ ಪಾರ್ಟಿಯವರು ಯಾವಾಗ ರಾಮ್ ಸೇತು ವಿಷಯವಾಗಿ ಅಫಿಡವಿಟ್ ಕಳಿಸಿದ್ರು ಅವ್ರ ಸರ್ಕಾರದಿಂದ,
ರಾಮಾಯಣನೇ ಕಾಲ್ಪನಿಕ ಮತ್ತೆ ಭಗವಾನ್ ಶ್ರೀರಾಮನೇ ಕಾಲ್ಪನಿಕ ಅಂತ ಆ ಥರ ಒಂದು ಕಾಲ್ಪನಿಕ ಯೋಚನೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಅಬ್ದುಲ್ ರಜಾಕ್ ಅವರು. ಯಾವುದು ನಮ್ಮ ದೇಶದಲ್ಲಿ ಒಂದು ಸೆಲೆಬ್ರೇಟರಿ ಅಟ್ಮಾಸ್ಫಿಯರ್ ಇದೆಯೋ, ಮನೆ ಮನೆಗೂ ಮಂತ್ರಾಕ್ಷತೆ ಸೇರ್ತಾ ಇದೆಯೋ, ಹಿಂದೂಸ್ ಬಿಡಿ ಎಲ್ಲಾರು ಭಾರತೀಯದ ಎಲ್ಲ, ಇವಾಗ ಇಕ್ಬಲ್ ಅನ್ಸಾರಿ ನೋಡಿ ನೀವು, ಅಲ್ಲಿ ಹೋಗಿ ಮೋದಿಜಿ ಅವರ ಮೇಲೆ ಅವರು ಬಾಬ್ರಿ ಲಿಟಿಗೆಂಟು, ಬಾಬ್ರಿನಲ್ಲಿ ಲಿಟಿಗೆಂಟು ಅಬ್ದುಲ್ ರಜಾಕ್ ಅವರೇ, ಇಕ್ಬಲ್ ಅನ್ಸಾರಿ ಅವರು ಯಾರು ರಾಮ ಜನ್ಮಭೂಮಿನಲ್ಲಿ ಕಟ್ಟಬಾರದು ಅಂತ ವಿರುದ್ಧ ಹೇಳಿದ್ರೋ ಅವರೇ ಹೋಗಿ ರೋಸ್ ಪೆಟಲ್ಸ್ ಶವರ್ ಮಾಡಿದ್ದಾರೆ PM ಮೋದಿಜಿ ಮೇಲೆ. ಸೊ ಎಲ್ಲ ಜಾತಿ, ಎಲ್ಲ ರಿಲಿಜನ್ ಅಕ್ರಾಸ್ ಎಲ್ಲರೂ ಭಾರತೀಯರು ಒಟ್ಟಿಗಾಗ್ತಿದ್ದಾರೆ ಅಂದ್ರೆ ನೀವು ಡಿವೈಡ್ ಆಗ್ತಿದ್ದಾರೆ ಅಂತಿದ್ದೀರಾ. ಅಯ್ಯೋ, ಹಿಂದೂ ಸಮಾಜ ಮನೆ ಮನೆಗೂ ಯಾರು ಇವಾಗ ನೀವು 3 ನಿಮಿಷ ಮಾತಾಡ್ತೀರಾ, ನಾನು ನಿಮಗೆ ಏನಾದ್ರು ಹೇಳಿದ್ರಾ? 3 ನಿಮಿಷ ನಾನು ಮಾತಾಡಿದ್ದೀನಿ. ಮುಂಚೆಯಿಂದ ಬಾಲ್ ಠಾಕ್ರೆ ಅವರು ಈ ಮೂವ್ಮೆಂಟ್ ಅನ್ನ ತಗೊಂಡು ಅವರ ಮಗನನ್ನೇ ಕರೆದಿಲ್ಲ ಅಂತ ಹೇಳಿದ್ರೆ ಮುಗಿಸ್ಲಿ ಅವರು. ನಿಮಿಷ ನೋಡಿ, ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಏನು ಒಂದು ಬಹಳ ಮುಖ್ಯವಾದ ಅರ್ಥ ಮಾಡ್ಕೊಡ್ಬೇಕು ಅಂದ್ರೆ, ನಮ್ಮ ಸನಾತನ ಧಾರ್ಮಿಕ ಸಂಸ್ಕೃತಿನಲ್ಲಿ ಇಂಡಿವಿಜುವಲ್ ಅಲ್ಲ ಕಲೆಕ್ಟಿವ್ ಮುಖ್ಯ. ಕಲೆಕ್ಟಿವ್ ಆಸ್ಪಿರೇಷನ್ ಇವಾಗ ಇರೋದು ಅಲ್ಲಿ ರಾಮ ಜನ್ಮಭೂಮಿಗೆ ಪ್ರಭು ಶ್ರೀರಾಮ ವಾಪಸ್ ಬರ್ತಿದ್ದಾರೆ ಅನ್ನೋದು. ಯಾರು ಹೋಗ್ತಿದ್ದಾರೆ ಯಾರು ಹೋಗ್ತಿಲ್ಲ ಅನ್ನೋದಲ್ಲ ಮುಖ್ಯ. ಅದನ್ನ ದಯವಿಟ್ಟು ನೀವು ರಾಜಕೀಯವಾಗಿ ಬಳಸ್ತಿದ್ದೀರಾ ಅಂತ ನೀವು ನಮ್ಮ ಪಕ್ಷದಲ್ಲಿ ಅಲ್ಲ. ಒಂದ್ ಸೆಕೆಂಡ್, ನೀವ್ ಅದನ್ನ ತರ್ತಿರೋದು, ನಿಮಗೆ ಅದನ್ನ ಇದು ನುಂಗಕ್ ಆಗ್ತಾ ಇಲ್ಲ ಈ ವಿಷಯನ. ಒಂದು ಸಮಾಜ ಒಟ್ಟಿಗೆ ಬರ್ತಾ ಇದೆ. ಪ್ರಭು ಶ್ರೀರಾಮ ಇಷ್ಟು ವರ್ಷ ಆದ್ಮೇಲೆ ಮನೆಗೆ ವಾಪಸ್ ಬರ್ತಾ ಇದ್ದಾರೆ ಅನ್ನೋದು ಅದನ್ನ ನಿಮಗೆ ನಂಬಕ್ಕಾಗ್ತಾ ಇಲ್ಲ. ನಿಮ್ಮ ಸಂಸ್ಕೃತಿ ಒಂದ್ ನಿಮಿಷ ನಿಮ್ಮ ಪೆಟ್ಟಿ ಮೈಂಡ್ ಸೆಟ್ ದಯವಿಟ್ಟು ನೀವು ಇಲ್ಲಿ ತರಬೇಡಿ. ಯಾರು ಕರೆದ್ರು ಪ್ರಭು ಶ್ರೀರಾಮ್ ಎಲ್ಲ ಮನೆಗೂ ಬರ್ತಿದ್ದಾರೆ. ಎಲ್ಲ ಮನೆಯಲ್ಲೂ ದೀಪ ಹಚ್ಚಿ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಎಲ್ಲ ಸಿಂಗಲ್ ಮನೆಯಲ್ಲೂ ಯಾರು ಕರೆದ್ರು ಕರೆದಿಲ್ಲ ಅನ್ನೋದು ರಾಜಕೀಯ ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಇಬ್ರು ಮಾತಾಡಿದ್ರಿ, ಇನ್ನು 3 ಜನ ಇದ್ದಾರೆ. ಶಿಂಡೆಗೆ ಹೋಗಿರುತ್ತೆ ಪಾರ್ಟಿ ಚೀಫ್ ಅವರು. ಶ್ರೀಗಳೇ ಹೇಳಿ ರಾಮ ಮಂದಿರ ಶಿಂಡೆ ಪಾರ್ಟಿ ಚೀಫ್ ಗೊತ್ತಾಗಿಲ್ಲ. ಇವತ್ತೇ ಅನೌನ್ಸ್ಮೆಂಟ್ ಆಗಿದೆ. ಉದ್ಧವ್ ಠಾಕ್ರೆ ಯಾಕೆ ಹೋಗ್ಬೇಕು? ಶಿಂಡೆಗೆ ಹೋಗಿದ್ಯಲ್ಲ. ಉದ್ಧವ್ ಠಾಕ್ರೆ ಹೇಳ್ತಾರೆ ಗೋಧ್ರಾ ನಡೆಯುತ್ತೆ ಅಂತ. ಅಲ್ಲಿ ಅವ್ರು ಹೇಳ್ತಿದ್ದಾರೆ, ಅವ್ರು 4 ತಿಂಗಳು ಮುಂಚೆನೆ ಹೇಳಿದ್ರು. ಅವರು ಉದ್ಘಾಟನೆ ಮುಂಚೆ ಗೋಧ್ರಾ ತರ ಯಾವ್ದಾದ್ರು ಘಟನೆ ನಡೆಯುತ್ತೆ ಅಂತ. ಬಾಲ್ ಠಾಕ್ರೆ ಅವರ ಕೊಡುಗೆ ಎಷ್ಟು ಸರ್? ಬಾಲ್ ಠಾಕ್ರೆ ಅವರ ಕೊಡುಗೆ ಇದೆ. ಅವ್ರ ಮಗ ಬಾಯ್ಗೆ ಬಂದಾಗ ಬೈತಿದ್ದಾರೆ ರಾಮ್ ಭಕ್ತರನ್ನ. ಇಲ್ಲ, ಯಾರನ್ನೂ ಬೈದಿಲ್ಲ. ಏನಿಗೆ ಗೊತ್ತಿಲ್ಲ ನಿಮ್ಗೆ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.